ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಎಸ್ ಕೆ ಶಿವು. ಚೆಫ್ ಕ್ಯಾಪ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪೇಪರ್ನ ಅಥವಾ ಕಾರ್ಡ್ಬೋರ್ಡ್ ಶೀಟ್ನ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅದ್ರ ಮೇಲೆ ಏನು ನೇಮ್ ಬೇಕೋ ಅದು ಬರ್ಕೋಬೋದು. ಫೋಲ್ಡ್ ಮಾಡಿ ಗಮ್ಮಾಗಿ ಅಂಟಿಸ್ಕೋಬೇಕು ಒಂದು ಸೈಡ್ ಮಾತ್ರ. ಚೆಫ್ ಅಂತ ಇರೋ ಜಾಗದಲ್ಲಿ ಅಂಟಿಸ್ಕೋಬೇಕು. ನಂತರ ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡ್ಕೋಬೇಕು. ಆ ಡಿಸೈನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ, ಒಂದು 3/4 ಇಂಚು ಅಥವಾ ಒಂದೇ ಯೂನಿಫಾರ್ಮಿಟಿಯಾಗಿ ಮಾರ್ಕ್ ಮಾಡಿಕೊಂಡು ಸಹ ಕಟ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಟ್ ಮಾಡ್ಕೋಬಹುದು. ನಂತರ ಅದನ್ನು ಉಲ್ಟಾ ಮಾಡಿಕೊಂಡು ಸ್ಟಾಪ್ಲರ್ ಹೊಡಿಬಹುದು, ಅಥವಾ ನಿಮ್ಗೆ ಏನು ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಗಮ್ ಹಾಕಿ ಅಂಟಿಸ್ಕೋಬೋದು ಪರ್ಮನೆಂಟಾಗಿ. ಸ್ಟಾಪ್ಲರ್ ಹೊಡ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟಿಗೆ ಬೇಕು ಅಂದಾಗ ರಿಮೂವ್ ಮಾಡಿ ಮಾಡ್ಕೋಬೋದಾಗುತ್ತೆ. ಹಾಗಾಗಿ ಸ್ಟಾಪ್ಲರ್ ಹೊಡಿಯೋದು ಬೆಸ್ಟು. ಈಗ ನಿಮ್ಮದು ಚೆಫ್ ಕ್ಯಾಪ್ ಅಥವಾ ಹ್ಯಾಟ್ ರೆಡಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಎಸ್ ಕೆ ಶಿವು.